ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಸೊ ಇದು ವಿಡಿಯೋ ಏನಂತ ಎಲ್ಲರೂ ಯೋಚನೆ ಮಾಡತ್ತೀನಿ ಅಂತ ಅನ್ಕೋತೀನಿ. ಸೊ ಈ ವಿಡಿಯೋ ಬಂದುಬಿಟ್ಟು ನಮ್ಮ ಪ್ರಕಾಶ್ ಆರ್ ಕೆ ಅಣ್ಣವ್ರು ಏನಿದ್ದಾರೋ, ಸೊ ಅವರು ಕ್ಲೀನಿಂಗ್ ಮಾಡೋದು ಎಲ್ಲ ಕಡೆ ಈ ಥರ ಮಾಡ್ತಾರೆ. ಅಂದರೆ ಸೇವೆನ ಮಾಡ್ತಾರೆ, ಅವ್ರ ಕಡೆ ಎಷ್ಟಾಗುತ್ತೋ ಅಷ್ಟು. ಇದು ಬಂದುಬಿಟ್ಟು ಭೂತ್ನಾಳ್ ಕೆರೆ ಲೇಕ್ ಆ ಕಡೆಯಿಂದ ಇದು ಕ್ಲೀನ್ ಮಾಡ್ಕೊಂಡಿದ್ದಾರೆ ಅವರು. ಅಂದರೆ ಏನೇ ಹೊಲಸು ಬಿದ್ದಿರುತ್ತಲ್ಲ ಅದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಪರ್ಮಿಷನ್ ತೊಗೊಂಡು ಕ್ಲೀನ್ ಮಾಡಿ, ಆಮೇಲೆ ಕಸದ ಗಾಡಿನೂ ಕೂಡ ಅಲ್ಲಿಗೆ ತರಿಸ್ಕೊಂಡು ಅವರು ಅದನ್ನು ಎಲ್ಲ ಗಾಡೀಲಿ ಹಾಕಿಬಿಟ್ಟು ಅಲ್ಲಿದೆಲ್ಲ ಕ್ಲೀನ್ ಮಾಡ್ತಾರೆ. ಸೊ ಆ ಥರ ಎಲ್ಲ ಮಾಡೋದ್ರಿಂದ ನಮ್ಮ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ. ಅಂದರೆ ಬೇರೆದವರೆಲ್ಲ ಕ್ಲೀನ್ ಮಾಡಲಿಕ್ಕೆ ಯಾರೂ ಹೋಗಲ್ಲ, ಬಟ್ ಆ ಒಂದು ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ಅದು ಒಂದು ಒಳ್ಳೆಯದು ಕೆಲಸನೇ ಅಂತ ಅನ್ಕೋತೀನಿ. ಸೊ ಅವ್ರ ಜೊತೆಗೆ ಈ ಸಲ ನಮ್ಮ ಮನೆಯವ್ರು ಕೂಡ ಹೋಗಿದ್ದರು ಮತ್ತು ನಮ್ಮ ತಮ್ಮನೂ ಕೂಡ ಹೋಗಿದ್ದರು. ಅಲ್ಲಿ ನಾನು ಹೋಗಬೇಕು ಅಂತ ನನಗೂ ಆಸೆ ಇತ್ತು. ಏನೋ ಒಂದು ಕೆಲಸ ಮಾಡಬೇಕು ಅಂತ ಒಬ್ಬರ ಮೈಂಡಲ್ಲಿ ಬಂದರೆ ಒಂದು ಸ್ವಲ್ಪ ಸಪೋರ್ಟ್ ಮಾಡಿದ್ರೆ ಅದಕ್ಕೆ ಇನ್ನೂ ಜಾಸ್ತಿ ಒಳ್ಳೆಯದಾಗುತ್ತೆ ಅಂತ ಹೇಳಿಬಿಟ್ಟು ಅಂದ್ಕೊಂಡು ನಾನು ಹೋಗಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ಗರ್ಲ್ಸ್ ಯಾರೂ ಇರಲಿಲ್ಲ, ಸೊ ಅದಕ್ಕೋಸ್ಕರ ನಾನು ಹೋಗಲಿಲ್ಲ. ಅಂದರೆ ಎಲ್ಲಿ ಹೋಗಬೇಕಪ್ಪ, ಯಾರೂ ಇಲ್ಲ, ಒಬ್ಬರೇ ಹೆಂಗೆ ಹೋಗೋದು ಅಂತ ಮುಜುಗರ ಆಗುತ್ತಲ್ವ. ಸೊ ಅದಕ್ಕೋಸ್ಕರ ನಾನು ಹೋಗಲಿಲ್ಲ. ಸೊ ಅಲ್ಲಿಗೆ ಡಾಕ್ಟ್ರು ಕೂಡ ಬಂದಿದ್ದರು. ನೋಡಿ ಪಾಪ ಡಾಕ್ಟ್ರು ಸಹ ಕ್ಲೀನ್ ಮಾಡ್ತಾ ಇದ್ದಾರೆ. ಸೊ ಯಾವುದೇ ಒಂದು ಅಹಂಕಾರ ಇಲ್ಲದೆ, ಸೊಕ್ಕು ತೋರಿಸ್ದೆ ಇಷ್ಟು ಬೆಳೆದೀವಲ್ಲ ಅಂತ ಹೇಳಿಬಿಟ್ಟು ಪ್ರಕಾಶ್ ಆರ್ ಕೆ ಅವರು ಅಣ್ಣ ಅವರು ಕೂಡ ಯಾವುದೋ ಒಂದು ಅವ್ರ ಟೀಮ್ ಜೊತೆಗೆ ಬಂದಿದ್ದಾರೆ. ಅವರಿಗೂ ಕೂಡ ಯಾವುದೇ ಒಂದು ಏನೋ ಅಸಹ್ಯ ಅಂದ್ಕೊಳ್ದೆ ಈ ಥರ ಎಲ್ಲ ಒಂದು ಕೆಲಸನ ಮಾಡ್ತಾಯಿದ್ದಾರೆ. ಹಾಗೆ ನಮ್ಮ ಒಂದು ಡಾಕ್ಟ್ರು ಕೂಡ ಈ ಥರ ಕೆಲಸ ಮಾಡ್ತಾಯಿದ್ದಾರೆ ಅಂತ ಒಂದು ಹೆಮ್ಮೆ ಇದೆ ನಮಗೆ. ಯಾಕಂದರೆ ಈ ಥರ ಯಾರು ಡಾಕ್ಟರ್ಸು ಆಲ್ಮೋಸ್ಟ್ ಎಲ್ಲರೂ ಯಾಕಪ್ಪ ಹೋಗಬೇಕು ಅಂತ ಈ ಥರ ಎಲ್ಲ ಅನ್ಕೋತಾರೆ. ಬಟ್ ಡಾಕ್ಟರ್ಸ್ನು ಯಾವುದೋ ಒಂದು ಇದು ಇಲ್ಲಾರ್ದೆ ಮಾಡ್ತಾರಲ್ಲ, ಎಷ್ಟು ಖುಷಿ ಆಗುತ್ತೆ. ಸೊ ಗಾಡಿ ಕೂಡ ಬಂದಿದೆ ನೋಡಿ, ಅದನ್ನು ಅದರಲ್ಲೆಲ್ಲ ಡಂಪ್ ಮಾಡಿಬಿಡ್ತಾರೆ ಇವಾಗ. ಸೊ ಎಲ್ಲ ಕೆಲಸನೂ ಅವರೇ ಮಾಡ್ತಾರೆ. ಇದಕ್ಕೆ ಅವ್ರಿಗೆ ಯಾವ ಪೇಮೆಂಟ್ ಅಂತ ಏನಿರಲ್ಲ. ಬಟ್ ನಮ್ಮ ಒಂದು ಊರು ಸ್ವಚ್ಛ ಇರಲಿ, ನಮ್ಮ ಒಂದು ಜನ ಎಲ್ಲ ಹೆಲ್ದಿಯಾಗಿರಲಿ ಅನ್ನೋ ಒಂದು ಇದಕ್ಕೆ ಮಾಡ್ತಾರೆ. ನಮ್ಮ ಮನೆಯವರು ಕೂಡ ಕ್ಲೀನ್ ಮಾಡ್ತಾ ಇದ್ದಾರೆ, ನಮ್ಮ ತಮ್ಮನೂ ಇದ್ದಾನೆ. ಸೊ ಎಲ್ಲರೂ ಗ್ಲೌಸ್ ಹಾಕ್ಕೊಂಡಿರೋ ಉದ್ದೇಶ ಏನಂದರೆ ಏನೋ ಕೈಗೆ ಏನಾದರೂ ಕಚ್ಬೋದು, ಏನೋ ಪ್ರಾಬ್ಲಮ್ ಆಗ್ಬೋದು ಅಲ್ವಾ. ಸೊ ಅದಕ್ಕೋಸ್ಕರ ಸೇಫ್ಟಿಗೆ ಹಾಕ್ಕೊಂಡಿದ್ದಾರೆ. ನೋಡ್ತಾ ಇರ್ಬೋದು ನೀವು ಯಾವ ಥರ ಮಾಡ್ತಾಯಿದ್ದಾರೆ ಇವರು. ನಮ್ಮ ಮನೆಯವರು ನೋಡಿ, ಅವರು ಸಹ ಅದರಲ್ಲಿ ಪಾಲ್ಗೊಂಡಿದ್ದಾರೆ. ಚೀಲ ಕೊಡ್ರಿ ತಗೊಂಡಿಲ್ಲ.
ನಮಗೊಂದು ಇದು ಇರ್ತದೆ ಈಗ ಯಾರೋ ಬಂದಿರ್ತಾರೆ ಪಾಪ ಏನಾರ ಹೆಚ್ಚು ಕಮ್ಮಿ ಆಗ್ಬಾರ್ದು. ಇಲ್ಲ ಇಲ್ಲ ಹಂಗೇನೈತೆ ಮುನ್ನೆಚ್ಚರಿಕೆ ಕ್ರಮವಾಗಿ ತಮ್ಮನ್ನು ತಿಳಿಸಿದ್ವಿ ಸರ್. ಅವ್ರು ಸ್ನೇಕ್ ಬೈಟ್ ನಮ್ಮ ಹಾಸ್ಪಿಟಲ್ದಾಗ ಹೆಚ್ಚು ಸ್ನೇಕ್ ಬೈಟ್ ಬರೋ ಪೇಷಂಟ್ ಎಲ್ಲ ಕಡೆ ಇದರಿಂದ ಉಳಿಸಿ ಭತ್ತ ಬೆಳಿತಿರ್ತಾರೆ ಸ್ನೇಕ್ ಬೈಟ್ ಭಾಳ ಬರುತ್ತೆ. ಅದೇ ಸರ್ ಅದ್ರ ಬಗ್ಗೆನೂ ನಾವು ಸ್ವಲ್ಪ ಅವೇರ್ನೆಸ್ ಮಾಡತ್ತೀವಿ ಸರ್. ಅಂದ್ರೆ ಈಗ ಗ್ರಾಮೀಣ ಮಟ್ಟದಾಗ ಅಂದ್ರೆ ಈಗ ನಾವು ಕಡೆದಾಗ ಯಾವ ರೀತಿ ಅವ್ರಿಗೆ ಏನು ಮಾಡಬೇಕು ಇಲ್ಲ ನಿಮ್ಗೆ ಹೆಚ್ಚು ಕಮ್ಮಿ ಹೇಳ್ಬೇಕಂದ್ರೆ ಇಲ್ಲಿ ಒಬ್ಬರು ಕಡ್ದವ್ರಿಗೆ ಲಾಸ್ಟ್ ಟೈಮ್ 4-10 ಕೈನೇ ಕಟ್ ಮಾಡ್ಕೊಂಡು ಬರ್ತಾರೆ ಅದು ತಪ್ಪದು. ಅದು ಒಂದ್ಸರಿ ಇದಾದ್ರಾಗ ವಿಷಯದ ಇದ್ರಾಗ ಬಂದ್ಬಿಟ್ಟಿರ್ತದೆ. ಕೈ ಕಟ್ ಮಾಡಿದ್ರೆ ಅದೇನು ಹೋಗೋದಿಲ್ಲ ಅಂತ ಇದು ಏನಂತಾರೆ ಅದು ಮೂಢನಂಬಿಕೆ. ಅದೇ ಅದೇ ಸರ್ ಅಲ್ಲಿ ನಾಟ್ಯ ಔಷಧ ತೊಗೊಳ್ಳೋದು ಈ ಥರದ್ದೆಲ್ಲ ಸಾಕಷ್ಟು. ಮತ್ತು ಯಾವ ಟೈಪ್ ಕಟ್ ಬೇಕು, ಎಷ್ಟು ಲೂಸ್ ಟೈಟ್ ಮಾಡಬೇಕು, ಯಾವ ಟೈಪ್ ಏನು ಮಾಡಬೇಕು, ಏನು ಹಚ್ಚಬಾರ್ದು, ಐಸ್ ಗೀಸನು ಹಚ್ಚಬೇಕು. ಚಲೋ ಕಡದ್ರಾಗ ಐಸ್ ಹಚ್ಚಬೇಕು, ಐಸ್ ಒಟ್ಟ ಹಚ್ಚಬಾರ್ದು. ಐಸ್ ಹಚ್ಚಿದ್ರೆ ಅದು ಉಲ್ಟಾ ಇದು ಆಯ್ತು. ಏನಾಗ ಒಂದಿಷ್ಟು ಕಾನ್ಸೆಪ್ಟ್ ಅದ್ರ ಬಗ್ಗೆ ನಾನು ಸ್ವಲ್ಪ ಬರ್ಕೊಂಡ್ ಬಂದಿರ್ತೀನಿ ಸರ್. ಅದ್ರ ಬಗ್ಗೆನೂ ನಾವು ಅವೇರ್ನೆಸ್ ಮಾಡತ್ತೀವಿ ಸರ್. ಕಡೆದಾಗ ಏನೇನು ಮಾಡಬೇಕು ಏನು ಅಂತ ಅನ್ನೋದ್ರ ಬಗ್ಗೆ ನಾವು ಕೆಲವೊಂದಿಷ್ಟು ಈಗ ಸಾಮಾನ್ಯ ಪ್ರಶ್ನೆಗಳನ್ನು ಬರ್ಕೊಂಡ್ ಬಂದಿರ್ತೀವಿ ಸರ್. ಅದ್ರ ಬಗ್ಗೆ ನಮ್ಮ ಭಾಳ ಈಗ ಒಂದು ಹಾಂ ಸೊ ನೋಡಿದ್ರಿ ಅಲ್ವಾ, ಅವರು ಅವೇರ್ನೆಸ್ಗೋಸ್ಕರ ಒಬ್ಬರು ಡಾಕ್ಟ್ರನ್ನು ಕರೆಸಿದ್ರು. ಹಾಗೆ ನಮ್ಮ ಒಂದು ಆಂಬುಲೆನ್ಸ್ ಕೂಡ ಹೋಗಿತ್ತು. ಅಲ್ಲಿ ಇನ್ನೊಬ್ಬರು ಬೇರೆದವ್ರ ಆಂಬುಲೆನ್ಸ್ ಬಂದಿತ್ತು. ಸೊ ಅಂದರೆ ಏನೋ ಸ್ನೇಕ್ ಬೈಟ್ ಏನಾದರೂ ಪ್ರಾಬ್ಲಮ್ ಆದರೆ ಅಂತ ಡಾಕ್ಟ್ರ್ ಬಂದಿದ್ದರು. ಸೊ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ಈ ಒಂದು ಸೇವೆ ಎಲ್ಲರಿಗೂ. ಸೊ ನನ್ನ ಒಂದು ವಿಡಿಯೋ ಇಷ್ಟ ಆದರೆ ಕಮೆಂಟ್ ಹಾಕಿ, ಲೈಕ್ ಕೊಡಿ, ಶೇರ್ ಮಾಡಿ. ಬಾಯ್ ಬಾಯ್ ಫ್ರೆಂಡ್.